ಪತ್ನಿಯ ಅಥವಾ ವಾಸ್ತವಿಕವಾಗಿ ಉದ್ಯೋಗ ಪಡೆಯುವ ಸಾಧ್ಯತೆಗಳ ಕುರಿತು ಸ್ಪಷ್ಟವಾದ ಸಾಕ್ಷಿ ಇಲ್ಲದಿದ್ದರೆ ವಿದ್ಯಾವಂತ ಮಹಿಳೆಯರು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡದೆ ಪತಿಯ ಮೇಲೆ ಪಾಲನಾ ಭತ್ಯೆ ಹೊರೆ ಹಾಕುತ್ತಾರೆ ಎಂದು ಸಾಮಾನ್ಯೀಕರಣ ಮಾಡುವುದು ಅನ್ಯಾಯ ಎಂದು ಒಡಿಶಾ ಹೈಕೋರ್ಟ್ ಇತ್ತೀಚೆಗೆ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿ ಪತಿಯ ಅರ್ಜಿಯನ್ನು ವಜಾಗೊಳಿಸಿದೆ. ಪತಿಯ ವಿರುದ್ಧವಾಗಿ ಬರ್ಗಢ್ ಕುಟುಂಬ ನ್ಯಾಯಾಲಯ ಹೊರಡಿಸಿದ್ದ ಪಾಲನಾ ಭತ್ಯೆ ಅಂದರೆ ಮೇಂಟೆನೆನ್ಸ್ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ತಿದ್ದುಪಡಿ ಅರ್ಜಿಯನ್ನು ನ್ಯಾಯಮೂರ್ತಿ ಗೌರಿಶಂಕರ್ ಸತ್ಪಥಿ ಅವರ ಪೀಠ ವಜಾಗೊಳಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ, ಪತ್ನಿ ವಿದ್ಯಾವಂತಳಾಗಿದ್ದಾಳೆ ಎಂಬ ಕಾರಣಕ್ಕೆ ಮಾತ್ರ ಆಕೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡದೆ ಪತಿಗೆ ಕಿರುಕುಳ ನೀಡಲು ಪಾಲನಾ ಭತ್ಯೆಯ ಹೊರೆ ಹಾಕುತ್ತಾಳೆ ಎಂಬುದು ಎಲ್ಲ ಪ್ರಕರಣಗಳಿಗೂ ಅನ್ವಯಿಸುತ್ತದೆ ಎಂದು ಹೇಳಲಾಗುವುದಿಲ್ಲ. ಇಂತಹ ಆರೋಪಗಳಿಗೆ ಸ್ಪಷ್ಟವಾದ ಸಾಕ್ಷಿ ಬೇಕು. ಪತ್ನಿಯ ಆದಾಯ ಅಥವಾ ಉದ್ಯೋಗಾವಕಾಶಗಳ ಕುರಿತಾದ ಯಾವುದೇ ಸಾಕ್ಷಿ ಇಲ್ಲದ ಸಂದರ್ಭದಲ್ಲಿ ಪತ್ನಿಯರು ಪತಿಗೆ ಹೊರೆ ಮಾಡುವ ಉದ್ದೇಶದಿಂದ ನಿರುದ್ಯೋಗಿಯಾಗಿ ಇರುತ್ತಾರೆ ಎನ್ನುವುದು ಅನ್ಯಾಯ ಎಂದು ಹೇಳಿದರು. 2019ರಲ್ಲಿ ಬರ್ಗಢ್ ಕುಟುಂಬ ನ್ಯಾಯಾಲಯ 2012ರಿಂದಲೇ ಪತ್ನಿ ಹಾಗೂ ಮಗಳಿಗೆ ತಲಾ 5,000 ರೂಪಾಯಿ ಅಂದರೆ ಒಟ್ಟಾರೆಯಾಗಿ 10,000 ರೂಪಾಯಿ ಪಾಲನಾ ಭತ್ಯೆ ನೀಡುವಂತೆ ಪತಿಗೆ ನಿರ್ದೇಶಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಪತಿ ಹೈಕೋರ್ಟ್ಗೆ ತಿದ್ದುಪಡಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಈ ಸಂದೇಶ ರವಾನಿಸಲಾಗಿದೆ. ಪತ್ನಿ ಎಂಎ ಎಲ್ಎಲ್ಬಿ ಪದವೀಧರೆ, ಶಿಕ್ಷಕಿಯಾಗಿ ಹಾಗೂ ಎಲ್ಐಸಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಪತ್ನಿ ಪಾಲನಾ ಭತ್ಯೆಗೆ ಅರ್ಹರಲ್ಲ. ಜೊತೆಗೆ 18 ವರ್ಷ ತುಂಬಿರುವ ಮಗಳು ಮೇಜರ್ ಆಗಿರುವ ಕಾರಣ ಸೆಕ್ಷನ್ 125 ಸಿಆರ್ಪಿಸಿ ಅಡಿಯಲ್ಲಿ ಪಾಲನಾ ಭತ್ಯೆ ಕೇಳಲು ಸಾಧ್ಯವಿಲ್ಲ ಎಂದು ಪತಿ ವಾದಿಸಿದ್ದಾರೆ. ಪತಿಯ ವಾದವನ್ನು ತಿರಸ್ಕರಿಸಿರುವ ಹೈಕೋರ್ಟ್ ಸೆಕ್ಷನ್ 125 ಸಿಆರ್ಪಿಸಿ ಪ್ರಕಾರ ವಿಕಲಾಂಗಚೇತನರನ್ನು ಹೊರತುಪಡಿಸಿ ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನವರಿಗೆ ಮಾತ್ರ ಪಾಲನಾ ಭತ್ಯೆ ನೀಡಬೇಕಾಗುತ್ತದೆ. ಆದರೆ ಹಿಂದೂ ದತ್ತು ಮತ್ತು ಪಾಲನಾ ಕಾಯ್ದೆ 1956ರ ಸೆಕ್ಷನ್ 20 ಸಬ್ಸೆಕ್ಷನ್ 3ರ ಪ್ರಕಾರ ಮದುವೆಯಾಗದ ಮಗಳು ಸ್ವತಃ ತನ್ನನ್ನು ನಿರ್ವಹಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಮದುವೆಯಾಗುವವರೆಗೆ ಪಾಲನಾ ಭತ್ಯೆ ಪಡೆಯಲು ಅರ್ಹಳಾಗಿದ್ದಾಳೆ. ಪತಿ ಬೇರೆ ಮದುವೆಯಾಗಿರುವುದರಿಂದ ಕಾನೂನಿನ ಪ್ರಕಾರ ಪತ್ನಿಗೆ ಪ್ರತ್ಯೇಕವಾಗಿ ವಾಸಿಸುವ ಹಕ್ಕು ಸಿಗುತ್ತದೆ. ಪತಿ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದರೆ ಅಥವಾ ಇತರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟಿದ್ದರೆ ಪತ್ನಿ ಪತಿಯೊಂದಿಗೆ ವಾಸಿಸಲು ನಿರಾಕರಿಸುವುದು ನ್ಯಾಯಸಮ್ಮತ ಎಂದು ಕೋರ್ಟ್ ಸೆಕ್ಷನ್ 125 ಸಬ್ಸೆಕ್ಷನ್ 3 ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ಹೇಳಿದೆ. ಪತ್ನಿ ವಕೀಲೆಯಾಗಿದ್ದರೂ ಆಕೆಗೆ ಪರ್ಯಾಯವಾದ ಆದಾಯವಿದೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಒಬ್ಬ ವ್ಯಕ್ತಿ ವಕೀಲರಾಗಿ ನೋಂದಾಯಿಸಿಕೊಂಡಿದ್ದರೂ ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಕೆಲಸ ದೊರಕದೇ ಇರುವ ಸಾಧ್ಯತೆ ಇದೆ ಎಂದು ಕೋರ್ಟ್ ತಿಳಿಸಿತು. ಪತಿಯ 2016, 2019ರ ಆದಾಯ ತೆರಿಗೆ ರಿಟರ್ನ್ಸ್ ದಾಖಲೆಗಳು ಅವರಿಗೆ ಪತ್ನಿ ಮತ್ತು ಮಗಳಿಗೆ ಪಾಲನಾ ಭತ್ಯೆ ನೀಡಲು ಸಾಕಷ್ಟು ಆದಾಯವಿದೆ ಎಂಬುದನ್ನು ತೋರಿಸಿದೆ. ಆದ್ದರಿಂದ ಕುಟುಂಬ ನ್ಯಾಯಾಲಯ ನೀಡಿದ್ದ ಪತ್ನಿಗೆ ಹಾಗೂ ಮಗಳಿಗೆ ತಲಾ 5,000 ರೂಪಾಯಿ ಪಾಲನಾ ಭತ್ಯೆ ಅತಿಯಾದದ್ದು ಅಥವಾ ಅಸಮಂಜಸವಾದದ್ದು ಅಲ್ಲ ಎಂದು ಹೇಳಿ ಪತಿಯ ತಿದ್ದುಪಡಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತು. ನಿಜಕ್ಕೂ ಹೈಕೋರ್ಟ್ನ ಈ ತೀರ್ಪು ಸ್ವಾಗತಾರ್ಹ. ಇಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಿರಂತರವಾಗಿ ಶೋಷಣೆ ನಡೆಯುತ್ತಲೇ ಇದೆ. ಇದಕ್ಕೆ ಇಂದಿಗೂ ಕಡಿವಾಣ ಬೀಳುತ್ತಿಲ್ಲ ಎಂದರೆ ನಂಬುವುದು ಅಸಾಧ್ಯ. ಎಷ್ಟೋ ಜನ ಹೆಣ್ಣು ಮಕ್ಕಳು ಮದುವೆ ನಂತರ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಮದುವೆ ಆದ ಮೇಲೆ ಅವಳ ಜೀವನ ಶೈಲಿಯೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಕೆಲಸ ಮಾಡದೇ ಇರಲು ಮಕ್ಕಳ ಲಾಲನೆ ಪಾಲನೆ, ಅವಳ ಓದಿಗೆ ತಕ್ಕದಾದ ಕೆಲಸ ಸಿಗದೆಯೂ ಇರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಸೇರಿದಂತೆ ಹಲವು ಕಾರಣಗಳಿರುತ್ತವೆ. ಇಂದು ಕೆಲಸ ಮಾಡುವ ಕಡೆ ಹೆಚ್ಚಾಗಿ ಹೊಸಬರನ್ನು ಹಾಕಿಕೊಂಡು ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಮದುವೆಯಾದ ಹೊಸತರದಲ್ಲಿ ಕೆಲವು ಪುರುಷರು ಕೆಲಸ ಮಾಡುವ ವೇಳೆ ಹೆಂಡತಿಯನ್ನು ಪುಸಲಾಯಿಸಿ ಕೆಲಸದಿಂದ ಬಿಡಿಸಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ. ಅಲ್ಲಿ ಹೆಂಡತಿಯನ್ನು ಫೈನಾನ್ಷಿಯಲ್ ಡಿಪೆಂಡೆಂಟ್ ಆಗಿ ಮಾಡಿ ಪ್ರತಿಯೊಂದಕ್ಕೂ ಕಾಡಿಸಲು ಶುರು ಮಾಡುತ್ತಾರೆ. ಮದುವೆ ಆಗಿರುವ ಉದ್ದೇಶವನ್ನೇ ಬುಡಮೇಲು ಮಾಡಿ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ. ಹೆಣ್ಣು ಗತಿ ಇಲ್ಲದೆ ಕೇವಲ ಊಟಕ್ಕಾಗಿ ಹಾಗೂ ದುಡ್ಡಿಗಾಗಿ ಇಲ್ಲಿ ಬಂದಿದ್ದೀಯಾ ಎನ್ನುವುದು ಗಂಡನ ಹಾಗೂ ಅವರ ಮನೆಯವರ ವಾದವಾಗಿರುತ್ತದೆ. ಈ ಮಾತು ನಿಜಕ್ಕೂ ಅಸಹ್ಯ ಮತ್ತು ನಾಚಿಕೆಗೇಡು. ತಾಳಿ ಎಂಬ ಒಂದೇ ಒಂದು ಬಂಧನಕ್ಕೆ ಕಟ್ಟಿಬಿದ್ದು ಗಂಡ ಮಕ್ಕಳು ಎಂದು ಮನೆಯ ಎಲ್ಲಾ ಕೆಲಸ ಮಾಡುವ ಆಕೆಗೆ ಹೀಗೆ ಹೇಳಲು ಹೇಗೆ ಸಾಧ್ಯ?
ಮನೆಯಲ್ಲಿ ಹೆಂಡತಿ ನಮ್ಮ ಅಡಿಯಾಳಾಗಿರಬೇಕು ಎಂಬ ಗಂಡನ ಮನಸ್ಥಿತಿಯನ್ನು ಬದಲಾಯಿಸುವುದು ಹೇಗೆ ಎಂದು ತಿಳಿಯದೆ ಹೆಣ್ಣು ಮಕ್ಕಳು ಸೋತು ಕಂಗಾಲು ಆಗುತ್ತಿದ್ದಾರೆ. ನಿನ್ನ ಸ್ಥಾನ ನನ್ನ ಕಾಲ ಹತ್ತಿರ ಎಂದು ಹೆಂಡತಿಗೆ ದಿನವೂ ಚುಚ್ಚಿ ಮಾತನಾಡುವುದಲ್ಲದೆ ಬೇರೆಯವರ ಮಾತಿಗೆ ಕಿವಿಗೊಟ್ಟು ಅವಳಿಗೆ ನರಕ ತೋರಿಸುವುದು ಕೆಲವು ಗಂಡಸರ ದಿನದ ಕಾಯಕವಾಗಿರುತ್ತದೆ. ಇದೆಲ್ಲ ಆಗಿ ಗಂಡನ ಅಕ್ರಮ ಸಂಬಂಧದ ಬಗ್ಗೆಯೂ ತಿಳಿದರೆ ಏನು ಮಾಡುವುದು? ಒಂದು ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಜೀವನದ ಭದ್ರತೆ ಇಲ್ಲ. ಮುಂದೆ ತನ್ನ ಮತ್ತು ತನ್ನ ಮಕ್ಕಳ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಮೂಡುತ್ತದೆ. ಆ ಸಂದರ್ಭದಲ್ಲಿ ಅವಳಿಗೆ ಇರುವ ಒಂದೇ ಒಂದು ದಾರಿ, ಅದು ಕೋರ್ಟ್ನ ಕದ ತಟ್ಟುವುದು. ನಿಜವಾಗಲೂ ಗಂಡನಿಂದ, ಗಂಡನ ಮನೆಯವರಿಂದ ತೊಂದರೆಯಾಗುತ್ತಿದ್ದರೆ ಕಾನೂನು ಸಹಾಯ ಮಾಡುತ್ತದೆ ಎಂಬ ನಂಬಿಕೆಯಿಂದ ಹೆಣ್ಣು ಮಕ್ಕಳು ಮುಂದೆ ಹೆಜ್ಜೆ ಇಡಲೇಬೇಕು. ಎಲ್ಲರೂ ಹೇಳುವ ಹಾಗೆ ಇಂದಿನ ಕಾಲದಲ್ಲಿ ಹೆಣ್ಣು ಸಿಗುತ್ತಿಲ್ಲ. ಎಷ್ಟೋ ಜನ ಗಂಡು ಮಕ್ಕಳು ಸರ್ಕಾರಕ್ಕೆ ನಮಗೆ ಹೆಣ್ಣು ಹುಡುಕಿಕೊಡಿ, ಮದುವೆ ಮಾಡಿ ಎಂಬ ಆಗ್ರಹ ಮಾಡಿಕೊಳ್ಳುವುದನ್ನು ಕೇಳಿದ್ದೇವೆ. ಇದು ನಮಗೆ ನಗು ಮೂಡಿಸಿದರೆ ವಾಸ್ತವ ಇದೆಯಲ್ಲವೇ? ಮೊದಲು ಹೆಣ್ಣು ಅಂದರೆ ಹುಣ್ಣು ಎನ್ನುವ ಪರಿಸ್ಥಿತಿ ಇತ್ತು. ಬದಲಾದ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಪರ್ಸೆಂಟೇಜ್ ಕಡಿಮೆ ಇದ್ದರೂ ಅದು ಈಗಲೂ ಹಾಗೆ ಇದೆ. ಯತ್ರ ನಾರೆಸ್ತು ಪೂಜಂತಿ ರಮಂತಿ ತತ್ರ ದೇವತಾಃ. ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ ಎಂಬುದನ್ನು ಗಂಡ ಆದವನಿಗೆ ಅರ್ಥ ಮಾಡಿಸುವುದು ಹೇಗೆ? ಹೆಂಡತಿಗೆ ತೊಂದರೆ ಕೊಟ್ಟಾಗ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಎಂಬ ಮನಸ್ಥಿತಿಯಲ್ಲಿ ಗಂಡ ಆದವನು ಇದ್ದರೆ ದಾಂಪತ್ಯ ಸರಿದಾರಿಗೆ ಹೇಗೆ ಬರುತ್ತದೆ? ಈ ಕುರಿತು ಕಮೆಂಟ್ ಮಾಡಿ.